ಬನ್ನಿ ಹೋಗೋಣ ನನ್ನ ಜೊತೆಗೆ. ಹಲೋ ಫ್ರೆಂಡ್ಸ್, ನಾನು ರೇಖಾ ಜೈನಿ. ಈಗಿರುವಂಥ ಜಾಗ ಬಂದು ಚಂದ್ರ ಲೇಔಟಲ್ಲಿ ಎಕ್ಸಾಕ್ಟ್ ಫುಡ್ ಸ್ಟ್ರೀಟ್ ಅಂತ ಹೇಳಬೇಕು. ಫುಡ್ ಸ್ಟ್ರೀಟಲ್ಲಿ ಲೊಕೇಟೆಡ್ ಆಗಿರುವ ಒಂದು ಕಾರ್ಟ್ ಹಾಕಿದ್ದಾರೆ. ಆ ಕಾರ್ಟ್ ಬಂದು ಚಿಕನ್ ಮಾಯಾ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಇರುವಂಥ ಈ ಒಂದು ಫುಡ್ ಏನಿದೆ, ವೆರೈಟೀಸ್ ಏನಿದೆ, ಪ್ರೈಸ್ ಏನಿದೆ, ಅಡ್ರೆಸ್ ಏನಿದೆ, ಪ್ರತಿಯೊಂದು ಕೂಡ ಬಂದು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ವಿಡಿಯೋ ಒಳಗೆ ಹೋಗೋಣ ಬನ್ನಿ ಫ್ರೆಂಡ್ಸ್. क्या बिरयानी है? कौन सा स्टाइल? ये दोने बिरयानी क्या है? ये पुदीना चिकन है. ठीक है, पुदीना चिकन. क्या भैया? ये लिवर गुंडकाई फ्राई. ओके. ठीक है भैया. ये गुंटूर चिकन. ठीक है भैया. दिस इज आंध्रा स्टाइल चिली चिकन. आंध्रा स्टाइल चिली चिकन. ओके. है भैया? चिकन लॉलीपॉप. ओके. ये क्या है भैया? दिस इज शोले कबाब. ओके फाइन. डीप फ्राई. ठीक है. ನಮಸ್ತೆ ಮೇಡಮ್. ಈಗ ನೀವು ಫುಡ್ ಟ್ರೈ ಮಾಡಿದ್ರಿ ಚಿಕನ್ ಮಾಯಾ ಅನ್ನೋ ಜಾಗದಲ್ಲಿ. ಸೊ ಹೇಗಿದೆ ಮೇಡಮ್ ಫುಡ್ಡು? ಆನೆಸ್ಟ್ ರಿವ್ಯೂ ಮಾಡಿ, ಪರವಾಗಿಲ್ಲ. ಓಕೆ, ತುಂಬ ಚೆನ್ನಾಗಿದೆ ಫುಡ್. ಏನು ಎಲ್ಲರೂ ಬಂದು ಒಂದ್ಸಲ ಟ್ರೈ ಮಾಡಿ. ಸೊ ಅವ್ರು ಓನಾಗಿ ಏನೋ ಮಾಡ್ತಿದ್ದಾರೆ, ಸೊ ಸಪೋರ್ಟ್ ಮಾಡಿ. ಚೆನ್ನಾಗಿದೆ ಫುಡ್ಡು. ಎಲ್ಲ ಚೆನ್ನಾಗಿದೆ. ನಾವು ಆಗಾಗೆ ಬರ್ತಾ ಇರ್ತೀವಿ. ಸೊ ಆಫೀಸ್ ನಿಯರ್ ಇರೋದ್ರಿಂದ ರೆಗ್ಯುಲರಾಗಿ ಬರ್ತಾ ಇರ್ತೀವಿ. ತುಂಬ ಚೆನ್ನಾಗಿದೆ. ಓಕೆ. ಸೊ ರೆಗ್ಯುಲರ್ ಕಸ್ಟಮರ ಇಲ್ಲಿ? ಎಸ್. ಓಕೆ ಫೈನ್. ಸೊ ಇಷ್ಟ ಆಯಿತು? ಓಕೆ ಫೈನ್. ಫ್ರೆಂಡ್ಸ್ ಬನ್ನಿ, ಇವತ್ತು ಒಂದು ಎಗ್ ನೂಡಲ್ಸ್ ಹೇಗೆ ಪ್ರಿಪೇರ್ ಮಾಡ್ತಾರಂತ ಆ ಒಂದು ರೆಸಿಪಿನ ನಿಮಗೆ ತೋರಿಸ್ತೀನಿ. ಆ್ಯಸ್ ವೆಲ್ ಆ ಒಂದು ನೂಡಲ್ಸ್ನ ನಾನು ಆರ್ಡ್ರ್ ಮಾಡಿದ್ದೀನಿ. ಸೊ ಅದನ್ನೇ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ಆ ರೆಸಿಪಿನ ನಿಮ್ಗೆ ತೋರಿಸ್ತೀನಿ ಬನ್ನಿ. ಫಸ್ಟು ಎಗ್ ಹಾಕ್ಕೊಂಡ್ರು, ಆಮೇಲೆ ಆನಿಯನು, ನೆಕ್ಸ್ಟು ಕ್ಯಾಪ್ಸಿಕಮ್, ಮತ್ತು ಕ್ಯಾರೆಟ್ ಒಂದು ಸ್ವಲ್ಪ, ಕ್ಯಾಬೇಜಸ್ ಒಂದು ಸ್ವಲ್ಪ, पुदीना चिकन ಒಂದು ಸ್ವಲ್ಪ ಸಾಸ್ ಐಟಮ್ಸ್ ಎಲ್ಲ ಹಾಕ್ತಾ ಇದ್ದಾರೆ. ಚಿಲ್ಲಿ ಸಾಸು, ಟೊಮೊಟೊ ಸಾಸು, ಮತ್ತು ಇದು ಸೋಯಾ ಸಾಸ್. ಸೊ ಈ ಥರ ಒಂದು ಸ್ವಲ್ಪ ಸಾಸ್ ಯಾವುದು ಬೇಕೋ ಎಲ್ಲ ಹಾಕ್ಕೋಬೋದು. ಯೂಶ್ವಲಾಗಿ ಚೈನೀಸ್ ಅಂದರೆ ಸಾಸ್ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಅದೇ ಒಂದು ಸ್ಪೆಷಲ್ ಅಂತ ಹೇಳ್ಬೋದು ಚೈನೀಸ್ ವೆರೈಟೀಸಲ್ಲಿ.
ಲೈಟ್ ಪೆಪ್ಪರ್ ಪೌಡ್ರು ಮತ್ತು ಕೋರಿಯಂಡರು. ಆಲ್ಮೋಸ್ಟ್ ಮುಗೀತು, ನೂಡಲ್ಸ್ ರೆಡಿ. ಸೊ ಇಲ್ಲಿ ನೂಡಲ್ಸು ಅಂದರೆ ಎಗ್ ನೂಡಲ್ ಆರ್ಡ್ರ್ ಮಾಡಿದ್ದೀನಿ, ಮತ್ತು ಬಂದು ಬಿರಿಯಾನಿ. ಸೊ ಇಲ್ಲಿ ಎರಡು ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಆ್ಯಕ್ಚುಲಿ ಫಸ್ಟು ಬಂದು ನೂಡಲ್ಸ್ ಟ್ರೈ ಮಾಡಿಬಿಡೋಣ ಹೇಗಿದೆ ಅಂತ. ಹಾಂ, ನೂಡಲ್ಸ್ ನೋಡಿ, ನೂಡಲ್ಸಲ್ಲಿ ಎಗ್ ನೋಡಿ ಹೇಗಿದೆ ನೋಡಿ, ಎಗ್ಗು ಹಾಗೆ ಇದೆ. ಓಕೆ, ಸೊ ಟ್ರೈ ಮಾಡಿಬಿಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ತುಂಬ ಬಿಸಿಯಾಗಿದೆ. ಚಿಕನ್ ಮಾಯಾ ಅಲ್ಲಿ ಆರ್ಡ್ರ್ ಮಾಡಿರುವಂಥ ಒಂದು ನೂಡಲು. ಚಿಪ್ಸ್ ಆಹಾ, ನಿಮ್ಮಲ್ಲಿ ಯಾರಾದರೂ ನೂಡಲ್ ಲವರ್ ಇದ್ದರೆ ಇಲ್ಲಿ ಬಂದು ಟ್ರೈ ಮಾಡಿ, ಖಂಡಿತ ಇಷ್ಟಪಡ್ತೀರಾ. ಯಾಕಂದರೆ ನೂಡಲಲ್ಲಿ ಅದೇನಿದೆ ಬೇಯಿಸಿದಾರಲ್ಲ, ಸಾಫ್ಟ್ ಫೀಲ್ ಆಗ್ತಾಯಿದೆ ನೂಡಲ್ ಫಸ್ಟ್ ಆಫ್ ಆಲ್. ಅದ್ರ ಜೊತೆಗೆ ಹಾಕಿರುವಂಥ ಈ ಒಂದು ಮಸಾಲೆಸು, ರೆಸಿಪಿ, ಕ್ಯಾಪ್ಸಿಕಮು, ಆನಿಯನು, ವೆಜಿಟೇಬಲ್ಸು, ಸೊ ಕ್ಯಾಬೇಜಸ್ಸು, ಕ್ಯಾರೆಟು, ಮತ್ತು ಅದ್ರ ಜೊತೆಗೆ ಎಗ್ಗು, ಮೇಯ್ನಾಗಿ ಹೈಲೈಟ್ ಮಾಡ್ತಾ ಇರೋದು ಎಗ್ಗು ವಿತ್ ವೆಜಿಟೇಬಲ್ಸ್ ಜೊತೆಗೆ ಎಗ್ಗು, ಪ್ಲಸ್ ಬಂದು ಆ ಒಂದು ರೆಸಿಪೀಸ್ ಏನಿದೆ ಅವ್ರದ್ದೇ ಆದಂಥ ಆ ಒಂದು ಮಸಾಲೆಸು, ಲೈಟ್ ಪೆಪ್ಪರು, ಪ್ರತಿ ಒಂದು ಮಿಕ್ಸ್ ಆಗಿ ಆ ಒಂದು ಫ್ಲೇವರು ಬಾಯಲ್ಲೇ ನಿಂತ್ಕೊಳ್ಳುತ್ತೆ. ಆಸಮ್ ಅಂತೀನಿ ನಾನು ನೂಡಲ್. ಬಿಸಿ ಬಿಸಿಯಾಗಿದೆ ವಿತ್ ಟೇಸ್ಟು ನೂಡಲು. ಜಾಸ್ತಿ ಎಗ್ ಹಾಕಿದ್ದಾರೆ ನೋಡಿ. ವೆರಿ ಡೆಲಿಷಿಯಸ್ ನೂಡಲ್ಸ್. ಇದ್ರ ಜೊತೆಗೆ ಬಿರಿಯಾನಿ ಟ್ರೈ ಮಾಡಿಬಿಡ್ತೀನಿ ಹೇಗಿದೆ ಅಂತ. ಓಕೆ, ಒಂದು ಸ್ವಲ್ಪ ಸ್ಯಾಲೆಡ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಮತ್ತು ಬಿರಿಯಾನಿ ರೈಸ್ ನೋಡಿ, ಆ್ಯಕ್ಚುಲಿ ಇದು ದೊನ್ನೆ ಬಿರಿಯಾನಿ. ರೈಸ್ ನೋಡಿ ಟೆಕ್ಸ್ಚರು, ರೈಸ್ ಸ್ವಲ್ಪ ಸಣ್ಣಕ್ಕೆ ಸಿಗುತ್ತೆ ನಿಮಗೆ, ಮತ್ತು ಲೈಟ್ ಗ್ರೀನಿಶ್. ಲೈಟು ನಾಟಿ ಸ್ಟೈಲು ದೊನೆ ಬಿರಿಯಾನಿ ಅಂದರೆ ಅಫ್ಕೋರ್ಸ್ ನಾಟಿ ಸ್ಟೈಲೇ ತುಂಬ ಫೇಮಸ್ಸು, ಹೈಲೈಟು. ನಾಟಿ ಸ್ಟೈಲ್ ಮಸಾಲೆ ರೆಸಿಪಿ ನಾವು ಫೀಲ್ ಮಾಡ್ಕೋಬೋದು, ಮತ್ತು ಹುಳಿನಂಶ ಫೀಲ್ ಮಾಡ್ಕೋಬೋದು, ಹುಳಿ ಫೀಲ್ ಮಾಡ್ಬೋದು, ಪ್ಲಸ್ ಬಂದು ಸ್ಪೈಸಿ ಫೀಲ್ ಮಾಡ್ಬೋದು. ರೈಸು ಸಾಫ್ಟ್ ಇದೆ, ಅಂದರೆ ಆ ಒಂದೇನು ದಮ್ ತೆಗೆಯುವಾಗ ಒಂದು ಸಾಫ್ಟ್ನೆಸ್ ಫೀಲ್ ಆಗುತ್ತೆ, ಆ ಫ್ಲೇವರ್ನ ನಾವಿಲ್ಲಿ ಫೀಲ್ ಮಾಡ್ಕೋಬೋದು. ಪ್ಲಸ್ ಲೈಟ್ ಗರಂ ಮಸಾಲೆ ಫ್ಲೇವರು ಫೀಲ್ ಮಾಡ್ಬೋದು. ಪಕ್ಕ ನಾಟಿ ಸ್ಟೈಲು ದೊನೆ ಬಿರಿಯಾನಿ, ಈ ಒಂದು ಚಿಕನ್ ಮಾಯಾ ಏನಿದೆ ಸೊ ಇಲ್ಲಿ ನಮಗೆ ಸಿಗುತ್ತೆ. ಬಿರಿಯಾನಿ ಟೇಸ್ಟ್ ವೈಸ್ ಓಕೆ, ಟೇಸ್ಟ್ ಇದೆ. ಪೀಸ್ ನೋಡಿಬಿಡೋಣ ಹೇಗಿದೆ ಅಂತ. ಹಾಂ, ಪೀಸ್ ನೋಡಿ ಸಾಫ್ಟ್ನೆಸ್ಸು, ಸಾಫ್ಟಾಗಿದೆ ಪೀಸ್ ನೋಡಿ ಬಿರಿಯಾನಿಯಲ್ಲಿ.
ಆ್ಯಸ್ ಯೂಶುವಲ್ ಬಿರಿಯಾನಿ ಪೀಸು ಟೆಂಡರಿಯಾಗಿ ಬೆಂದಿರೋದು ನಾವು ಇಲ್ಲಿ ನೋಡ್ಬೋದು, ಮತ್ತು ತುಂಬ ಫ್ರೆಶ್ನೆಸ್ ನೋಡ್ಬೋದು. ಪ್ಲಸ್ ಅಗೀತಾ ಸೂಪ್ನೆಸ್ ಏನಿದೆ ಆ ಸೂಪು ಆ ಮೀಟ್ ಜೊತೆಗೆ ಮಿಕ್ಸ್ ಆಗಿ ಸಾಫ್ಟಾಗಿ ಟೇಸ್ಟಿಯಾಗಿದೆ. ರಿಯಲಿ ಆಸಮ್ ಅಂತೀನಿ ನಾನು. ಬಿರಿಯಾನಿ ಟೇಸ್ಟು ಪೀಸು ಮೀಟ್ ಬಂದು ಟೇಸ್ಟ್ ಕೊಡ್ತಾಯಿದೆ ನಮಗೆ. ಅಂದರೆ ಸೂಪದು ಟೇಸ್ಟ್ ಅಂತೀವಲ್ಲ ಆ ಟೇಸ್ಟು ಮೀಟಲ್ಲಿ ತುಂಬ ಚೆನ್ನಾಗಿದೆ. ಇದ್ರ ಜೊತೆಗೆ ನೋಡಿ ಮೊಸರು ಬಜ್ಜಿ ಸಿಗುತ್ತೆ. ಪ್ಲಸ್ ಬಂದು ಬಿರಿಯಾನಿಗೆ ಶೇರ್ವಾ ಕೊಡ್ತಾರೆ, ಬಿರಿಯಾನಿ ಶೇರ್ವಾ. ಸೊ ಬಿರಿಯಾನಿ ಶೇರ್ವಾ ಟ್ರೈ ಮಾಡಿಬಿಡ್ತೀನಿ. ಶೇರ್ವಾ ಹಾಕ್ಕೊಂಡಿದ್ದೀನಿ. ಇದು ನೋಡಿಬಿಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಈ ಒಂದು ಶೇರ್ವಾ ಏನಿದೆ ಗ್ರೀನ್ ಲೀವ್ಸ್ ಎಲ್ಲ ಹಾಕಿ ಮಾಡಿದ್ದಾರೆ. ಅಂದರೆ ಲೈಕ್ ಪುದೀನ ಆಗಿರ್ಬೋದು, ಇಲ್ಲ ಬೇರೆ ಏನೋ ಸೊಪ್ಪು ಆಗಿರ್ಬೋದು, ಆ ಒಂದು ಫ್ಲೇವರ್ನೆಸ್ ಫೀಲ್ ಆಗುತ್ತೆ. ಮತ್ತು ಸ್ಪೈಸಿ ಇದೆ ಸ್ವಲ್ಪ. ಬಿರಿಯಾನಿಗೆ ಈ ಗ್ರೇವಿ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಸ್ಪೈಸಿ ಹೈಲೈಟು ಫೀಲ್ ಮಾಡ್ಬೋದು. ಬಟ್ ನನ್ನ ಪ್ರಕಾರ ವಿತೌಟ್ ಗ್ರೇವಿ ಬಿರಿಯಾನಿ ಟೇಸ್ಟ್ ಚೆನ್ನಾಗಿದೆ ಅಂತೀನಿ ನಾನು. ಟ್ರೈ ಮಾಡಿ. ಆಸಮ್ ಬಿರಿಯಾನಿ ಆಗಿರ್ಬೋದು, ಪ್ಲಸ್ ನೂಡಲ್ಸ್ ಆಗಿರ್ಬೋದು. ಸೊ ನನಗೆ ಎರಡು ಕೂಡ ಬಂದು ತುಂಬ ಇಷ್ಟ ಆಯಿತು. ಬಟ್ ಇಲ್ಲಿ ಇರುವಂಥ ಐಟಮ್ ಬಂದು ತುಂಬ ಇದೆ, ಜಾಸ್ತಿ ಐಟಮ್ಸ್ ಇದೆ, ಜಾಸ್ತಿ ವೆರೈಟೀಸ್ ಇದೆ. ಯಾವುದು ನಾಟಿ ಸ್ಟೈಲ್ ಇದೆ, ಮತ್ತು ಬಂದು ಚೈನೀಸು ಸಿಗುತ್ತೆ ನಿಮಗೆ. ಪ್ರತಿಯೊಂದು ಐಟಮ್ಸ್ ಇಲ್ಲಿ ಸಿಗುತ್ತೆ. ಸೊ ಅದಕ್ಕೆ ನಾನು ಏನು ಮಾಡಿದೆ, ಫಸ್ಟು ಒಂದು ನಾಟಿ ಸ್ಟೈಲಲ್ಲಿ ಇರುವಂಥ ಒಂದು ಫ್ಲೇವರ್ಗೋಸ್ಕರ ಬಿರಿಯಾನಿ ಆರ್ಡ್ರ್ ಮಾಡಿಕೊಂಡೆ. ನೆಕ್ಸ್ಟು ಚೈನೀಸ್ ಅನ್ನೋವಾಗ ಬಂದು ಚೈನೀಸ್ ಸ್ಟೈಲಲ್ಲಿ ಹೇಗಿರುತ್ತೆ ಅಂತ ಹೇಳೋದಕ್ಕೆ ನಾನು ಬಂದು ಎಗ್ ನೂಡಲ್ನ ಆರ್ಡ್ರ್ ಮಾಡಿಕೊಂಡೆ. ಸೊ ಎರಡು ಕೂಡ ಚೆನ್ನಾಗಿದೆ. ನಾಟಿ ಸ್ಟೈಲ್ ಆಗಿರ್ಬೋದು, ಫ್ಲೇವರ್ ಟೇಸ್ಟ್ ಚೆನ್ನಾಗಿದೆ. ಚೈನೀಸ್ ಅನ್ನೋವಾಗ ಆ ಒಂದು ಟೇಸ್ಟು ಫ್ಲೇವರ್ ಬಂದು ಅದು ಕೂಡ ಬಂದು ಡಿಫ್ರೆಂಟಾಗಿ ಯೂನಿಕಾಗಿ ಟೇಸ್ಟು ವೈಸ್ ತುಂಬ ಚೆನ್ನಾಗಿದೆ. ಸರ್ ಇಲ್ಲಿ ಏನೆಲ್ಲ ಬಂದು ಯೂಶುವಲ್ ಆಗಿ ಪ್ರಿಪೇರ್ ಮಾಡ್ತೀರಾ ಸರ್ ಫುಡ್ಡು ಚಿಕನ್ ಮಾಯಾದಲ್ಲಿ? ನಾಟಿ ಸ್ಟೈಲ್ ಎಲ್ಲ ಪ್ರಿಪೇರ್ ಆಗಿದೆ. ಓಕೆ. ಓನ್ಲಿ ಚೈನೀಸ್ ಸ್ಟೈಲ್ ಇಲ್ಲೇ ಪ್ರಿಪೇರ್ ಮಾಡ್ತೀರಾ? ಮಾಡ್ತೀವಿ. ಸೊ ನಾಟಿ ಸ್ಟೈಲಲ್ಲಿ ಏನೆಲ್ಲ ವೆರೈಟೀಸ್ ಇದೆ ಫುಡ್ ಅಂತ ಹೇಳ್ತೀರಾ? ಬಿರಿಯಾನಿ ಇದೆ, ಕುಷ್ಕಾ, ಕಬಾಬು, ಗುಂಟೂರು ಚಿಕನ್, ಪುದೀನಾ ಚಿಕನ್, ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್, ಲಿವರ್ ಗುಂಡ್ಕಾಯಿ ಫ್ರೈ, ಚಿಕನ್ ಕಟ್ಲೆಟು, ಬೇರೆ ಕಬಾಬ್ ಲಾಲಿಪಾಪ್, ಬಿಟ್ಟರೆ ಚಿಕನ್ ಮಂಚೂರಿಯನ್, ಲೆಮನ್ ಚಿಕನ್, ಚಿಕನ್ 65 ಇದು ನಾಟಿ ಚೈನೀಸ್ ಸ್ಟೈಲು. ಓಕೆ. ಬೇರೆ ಬಿಟ್ಟರೆ ನೂಡಲ್ಸ್ ಇದೆ, ಚಿಕನ್ ಫ್ರೈಡ್ ರೈಸ್, ಎಗ್ ಫ್ರೈಡ್ ರೈಸ್, ವೆಜ್ ಫ್ರೈಡ್ ರೈಸ್. ಓಕೆ. ಸೊ ಚೈನೀಸ್ ಐಟಮಲ್ಲಿ ಈ ಥರ ವೆರೈಟೀಸ್. ಓಕೆ. ಚೈನೀಸ್ ಐಟಮ್ ಮಾತ್ರ ಇಲ್ಲಿ ಪ್ರಿಪೇರ್ ಮಾಡ್ತೀರಾ? ಇಲ್ಲೇ ಪ್ರಿಪೇರ್ ಮಾಡ್ತೀವಿ. ಓಕೆ. ಮಿಕ್ಕಿದೆಲ್ಲ ನಾಟಿ ಸ್ಟೈಲು ಆಲ್ಮೋಸ್ಟ್ ರೆಡಿ ಇರುತ್ತೆ? ಆಲ್ಮೋಸ್ಟ್ ರೆಡಿ ಇರುತ್ತೆ. 1 ಗಂಟೆ 1 o'clock ಫುಡ್ ರೆಡಿ, ಫುಡ್ ರೆಡಿ. ಇದು ಫುಡ್ ಟ್ರಕ್ ಇಲ್ಲೇ ಬರುತ್ತೆ ರೆಡಿ. ಓಕೆ. ಸೊ ಈವ್ನಿಂಗ್ ಎಷ್ಟೊತ್ತವರೆಗೂ ಇರುತ್ತೆ ಟೈಮು? ಕ್ಲೋಸಿಂಗ್ ಟೈಮ್ ಏನು? ಕ್ಲೋಸಿಂಗ್ ಟೈಮ್ 10 ಗಂಟೆ ಮೇಡಮ್. 10 ಗಂಟೆ ಕ್ಲೋಸಿಂಗ್ ಟೈಮ್. 10 ಗಂಟೆ ಇರುತ್ತೆ. ಸೊ ಓಕೆ ಸರ್, ಫೈನ್. ಓಕೆ ಫ್ರೆಂಡ್ಸ್, ಇಲ್ಲೇನಿದೆ ಈ ಒಂದು ಚಂದ್ರ ಲೇಔಟಲ್ಲಿ ಇರುವಂಥ ಈ ಒಂದು ಚಿಕನ್ ಮಾಯಾ ಅಂತ ಹೇಳಿಬಿಟ್ಟು ಇಲ್ಲಿ ಇರುವಂಥ ಫುಡ್ಸ್ ಎಲ್ಲ ಬಂದು ನಾವು ಟ್ರೈ ಮಾಡಿದ್ದೀವಿ. ಹೇಗಿದೆ ಅಂತ ನಾನು ಬಂದು ನಿಮಗೆ ಆನೆಸ್ಟ್ ರಿವ್ಯೂ ಕೂಡ ಮಾಡಿದ್ದೀನಿ. ಸೊ ನಾಟಿ ಸ್ಟೈಲ್ ಆಗಿರ್ಬೋದು, ಚೈನೀಸ್ ಸ್ಟೈಲ್ ಆಗಿರ್ಬೋದು, ಸೊ ಪ್ರತಿಯೊಂದು ಕೂಡ ಬಂದು ಇದ್ರದ್ದು ಪ್ರೈಸ್ ಮತ್ತು ಅಡ್ರೆಸ್ ಪ್ರತಿಯೊಂದು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ಚೆಕ್ಔಟ್ ಮಾಡ್ಕೋಬೋದು. ಸೊ ನನ್ನ ಒಂದು ಸಜೆಸ್ಟ್ ಮಾಡುವಂಥ ಒಂದು ಫುಡ್ ಏನಂದರೆ ನಾಟಿ ಸ್ಟೈಲು ಮತ್ತು ಚೈನೀಸು ಪ್ರತಿಯೊಂದು ವೆರೈಟೀಸು ಜಾಸ್ತಿ ಇಲ್ಲಿ ಸಿಗುತ್ತೆ ಈ ಒಂದು ಚಿಕನ್ ಮಾಯಾ ಏನಿದೆ. ಸೊ ಬನ್ನಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಮುಗಿಸ್ಬಿಟ್ಟು ನಾನು ಹೊರಡ್ತಾ ಇದ್ದೀನಿ. ಸೊ ಈ ಒಂದು ಗಾಡಿಯಲ್ಲೇ ಹೊರಡೋಣ ಬನ್ನಿ, ಚಿಕನ್ ಮಾಯಾ ಬನ್ನಿ ಹೋಗೋಣ ನನ್ನ ಜೊತೆಗೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಾನು ರೇಖಾ ಜೆನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಫ್ರೆಂಡ್ಸ್.